ಇನ್ನು ಈ ಬಾರಿ ಮಳೆಗಾಲದಲ್ಲಿ ವಿಪರೀತ ಮಳೆ ಕಾಟ ಕೊಟ್ಟಿರೋದು ಹಾಸನ ಜಿಲ್ಲೆಗೆ. ಅದರಲ್ಲೂ ಕೂಡ ಭೂಕುಸಿತ ಅಂತಕ್ಕಂಥದ್ದು ಕಾಮನ್. ಈಗ ಮತ್ತೆ ಭೂಕುಸಿತ ಆಗಿದೆ ಬೆಂಗಳೂರು ಮಂಗಳೂರು ರೈಲ್ವೆ ಹಳಿ ಬಳಿ, ಅಂದರೆ ಸಕಲೇಶಪುರ ತಾಲೂಕು ಬಾಳ್ಳುಪೇಟೆ ಅಂತ. ಈ ಬಾಳ್ಳುಪೇಟೆ ಬಳಿ ಮಣ್ಣು ಕುಸಿದಿದೆ. ಹಾಗಾಗಿ ಹಾಸನ ಮಂಗಳೂರು ಮಾರ್ಗದ ರೈಲುಗಳ ಸಂಚಾರ ಮತ್ತೆ ಸ್ಥಗಿತವಾಗಿದೆ. ಸ್ಥಗಿತ ಆಗ್ತಾನೇ ಇದೆ. ಸಕಲೇಶಪುರ ಸುಬ್ರಹ್ಮಣ್ಯ ರೋಡ್ನಲ್ಲೂ ಒಂದು ಸರ್ತಿ ಆಗಿತ್ತು ಫಸ್ಟ್ ಟೈಮು. ಈ ನಡುವೆ ಪರೀಕ್ಷೆ ತಪ್ಪಿದ್ರಿಂದ ಎಕ್ಸ್ನಲ್ಲಿ ವಿದ್ಯಾರ್ಥಿಯೊಬ್ಬ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿಗೆ ಏರ್ಫೋರ್ಸ್ ಪರೀಕ್ಷೆಗಾಗಿ ಪರೀಕ್ಷಾರ್ಥಿ ತೆರಳುತ್ತಾ ಇದ್ದರಂತೆ ರೈಲಲ್ಲಿ. ರೈಲ್ ಸ್ಟಾಪ್ ಆಗಿದೆ. ಬೆಂಗಳೂರಿನಿಂದ ಹೊರಟಿದ್ದ ರಾಜಸ್ಥಾನದ ರೋಹಿತ್ ಸಿಂಗ್ ರಾವತ್ ಅಂತ. ಬೆಂಗಳೂರು ಮಂಗಳೂರು ರೈಲು ಮಾರ್ಗದಲ್ಲಿ ಭೂಕುಸಿತ ಆಗಿರೋದ್ರಿಂದ ರೈಲುಗಳು ರದ್ದಾಗಿದೆ. ಇವರೇನೋ ಏರ್ಫೋರ್ಸ್ ಎಕ್ಸಾಮ್ಗೆ ಹೋಗ್ತಾ ಇದ್ರಂತೆ, ಅವ್ರು ಹೋಗೋಕ್ಕಾಗಿಲ್ಲ. ಕೊನೆ ಮೊಮೆಂಟಲ್ಲಿ ಟ್ರೈನ್ ಎಲ್ಲ ರದ್ದಾಗಿದೆ. ಹಾಗಾಗಿ ಅವರು ಎಕ್ಸ್ನಲ್ಲಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಆ್ಯಂಡ್ ಇದು ಎಕ್ಸ್ಪೆಕ್ಟೆಡ್, ಯಾಕೆಂದರೆ ನಿಮಗೆ ಘಾಟ್ ಸೆಕ್ಷನ್ನಲ್ಲಿ ರೈಲ್ವೆ ಹಳಿಗಳನ್ನು ಹಾಕಿದಾಗ ಮಳೆಗಾಲದಲ್ಲಿ ಗುಡ್ಡ ಕುಸಿಯುತ್ತೆ. ನಿಮಗೆ ರೈಲ್ವೆ ಹಳಿಗಳ ಮೇಲೂ ಕುಸಿದಿದೆ. ಶಿರಾಡಿ ಘಾಟ್ ಚಾರ್ಮಡಿ ಘಾಟ್ನಲ್ಲೂ ಕುಸಿದಿದೆ. ಬಸ್ ಸಂಚಾರನೂ ಅಷ್ಟು ಸುಲಭವಾಗಿ ಏನಾಗಿರಲಿಲ್ಲ. ಎಷ್ಟೋ ದಿನಗಳ ತನಕ ಅದು ಸ್ಟಾಪ್ ಆಗಿತ್ತು. ಈಗ ರೈಲುಗಳು ಕೂಡ ಸ್ಟಾಪ್ ಆಗಿದೆ. ಮತ್ತೆ ಮಂಗಳೂರು ಬೆಂಗಳೂರು ರೈಲ್ ಸ್ಟಾಪ್ ಆಗ್ತಾನೇ ಇದೆ. ಇದರಿಂದ ಜನರಿಗೆ ಸಹಜವಾಗೇ ತೊಂದರೆ. ಯಾಕೆಂದರೆ ಟಿಕೆಟ್ ಬುಕ್ ಮಾಡಿ ಅದು ಕನ್ಫರ್ಮ್ ಆಗಿ ಎಲ್ಲ ಆಗಿಬಿಟ್ಟಿರುತ್ತೆ, ಹೊರಟು ಬಿಟ್ಟಿರ್ತಾರೆ. ಅವ್ರಿಗೆ ಬೇರೆ ಆಲ್ಟರ್ನೇಟಿವ್ ಇದು ಇರಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಈಗ ಮೇಲಿಂದ ಮೇಲೆ ಈ ಥರ ಭೂಕುಸಿತ ಆಗ್ತಾ ಇದೆ. ರಸ್ತೆ ಮೇಲೂ ಕುಸಿತ, ರೈಲ್ವೆ ಟ್ರ್ಯಾಕ್ ಮೇಲೂ ಕುಸಿತ. ಸೊ ಇದೆಲ್ಲ ಸರಿ ಹೋಗೋದು ಯಾವಾಗ, ಏನು ಕತೆ ಅಂತ? ನಾನು ಸಕಲೇಶಪುರ ತಾಲೂಕಿನ ಈಚನಹಳ್ಳಿ ಅಂತ ಬರುತ್ತೆ. ಆ ಈಚನಹಳ್ಳಿ ಬಳಿ ತಡರಾತ್ರಿ ಭೂಕುಸಿತವಾಗಿದೆ. ಮರಗಳ ಸಮೇತ ರೈಲು ಹಳಿ ಮಳೆ ಭಾರಿ ಪ್ರಮಾಣದಲ್ಲಿ ಭೂಕುಸಿತವಾಗಿರೋದ್ರಿಂದ ಈ ಮಾರ್ಗದಲ್ಲಿ ಸಂಚರಿಸಿದಂತ ಸುಮಾರು 6 ರಿಂದ 10 ಟ್ರೈನ್ಗಳು ಅದೇ ಸ್ಥಳದಲ್ಲಿ ನಿಲ್ಬೇಕಾದಂತ ಒಂದು ಪರಿಸ್ಥಿತಿ ಎದುರಾಗಿದೆ. ಕೆಲವು ರೈಲುಗಳು ಹಾಸನದ ರೈಲ್ವೆ ನಿಲ್ದಾಣದಲ್ಲಿ ನಿಂತರೆ, ಇನ್ನು ಕೆಲವು ರೈಲುಗಳು ಮಾರ್ಗ ಮಧ್ಯೆ ನಿಂತ್ಕೊಂಡಿದೆ. ಇದರಲ್ಲಿ ಸಾವಿರಾರು ಪ್ರಯಾಣಿಕರು ಸಿಲುಕಿಕೊಂಡು ಪರದಾಡುವಂತ ಒಂದು ಪರಿಸ್ಥಿತಿ ಆಗಿದೆ. ರಾತ್ರಿಯಿಂದಲೂ ಸಹ ಅವರಿಗೆ ಊಟ ನೀರಿನ ವ್ಯವಸ್ಥೆ ಇಲ್ಲ. ಆದ್ರೆ ಏನು ಈ ಸಿಟಿ ಭಾಗಗಳಲ್ಲಿ ರೈಲು ನಿಲ್ದಾಣ ಇದೆ, ಅವರೆಲ್ಲರಿಗೂ ಸಹ ಊಟದ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಅದಲ್ಲದೆ ಏನು ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆಗಾಗಿ ತೆರಳುತ್ತಿದ್ರು, ಅವರು ಸಹ ಸಮಯಕ್ಕೆ ಸರಿಯಾಗಿ ಹೋಗ್ಲಾಗದರೆ ತೀವ್ರ ಬೇಸರವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಕಲೇಶಪುರದಲ್ಲಿ ನಿಂತಿರ್ತಕ್ಕಂಥ ರೈಲುಗಳು ಏನಿದೆ, ಆ ಪ್ರಯಾಣಿಕರಿಗೆ ಈಗ ಬದಲಿ ವಾಹನದ ವ್ಯವಸ್ಥೆಯನ್ನ ಮಾಡಲಾಗ್ತಿದೆ. ಮತ್ತೊಂದೆಡೆ ರೈಲ್ವೆ ಕಾರ್ಮಿಕರು ಮುಂಜಾನೆಯಿಂದಲೂ ಸಹ ಇಟಾಚಿ ಜೆಸಿಬಿಗಳ ಮೂಲಕ ರೈಲ್ವೆ ಹಳಿ ಮೇಲೆ ಬಿದ್ದಿರ್ತಕ್ಕಂಥ ಮಣ್ಣನ್ನು ತೆರವು ಕಾರ್ಯಾಚರಣೆಯನ್ನು ಆರಂಭಿಸಿದರೆ, ಆದ್ರೂ ಸಹ ಇನ್ನು 2-3 ಗಂಟೆಗಳ ಕಾಲ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಹಾಗಾಗಿ ಹಾಸನ ಸಕಲೇಶಪುರ ಹಾಗೂ ಮಾರ್ಗ ಮಧ್ಯೆ ಸಿಲುಕಿರ್ತಕ್ಕಂತಹ ಏನು ಪ್ರಯಾಣಿಕರಿದ್ದಾರೆ, ಅವ್ರನ್ನ ಬೇರೆ ರೀತಿ ಯಾವ್ದಾದ್ರು ವಾಹನ ವ್ಯವಸ್ಥೆಯನ್ನ ಮಾಡಿ ಅವ್ರನ್ನ ಕಳಿಸಲಿಕ್ಕೆ ಈಗಾಗಲೇ ರೈಲ್ವೆ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮ ಎಲ್ಲ ಮಾಹಿತಿಗಾಗಿ. ಬಟ್ ಇದು ಯಾರು ಏನೂ ಮಾಡೋಕ್ಕಾಗಲ್ಲ, ಯಾರ ಕೈಯಲ್ಲಿ ಏನೂ ಇಲ್ಲ. ಗುಡ್ಡ ಕುಸಿತವಾಗೋದನ್ನು ತಡೆಯೋದಕ್ಕಾಗುತ್ತಾ? ಆಗಲ್ಲ. ವೆರಿ ಅನ್ಫಾರ್ಚುನೇಟ್, ಈ ರೀತಿ ಆಗಬಾರ್ದಾಗಿತ್ತು. ಬಟ್ ಮತ್ತೆ ಶಿರಾಡಿ ಘಾಟಲ್ಲಿ ಚಾರ್ಮಡಿ ಘಾಟ್ನಲ್ಲಿ ಮತ್ತು ಬೆಂಗಳೂರು ಮಂಗಳೂರು ರೈಲ್ವೆ ಟ್ರ್ಯಾಕ್ ಹತ್ತಿರ ಗುಡ್ಡ ಕುಸಿತ ಆಗ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕರಿಗೆ ತೊಂದರೆ ಆಗಿದೆ, ಇಲ್ಲ ಅಂತ ಅಲ್ಲ. ಬಟ್ ಅದನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಏನೂ ಆಗಲ್ವಲ್ಲ. ಸದ್ಯಕ್ಕೆ ಈಗ ಅಲ್ಲಿ ಟ್ರ್ಯಾಕನ್ನು ಕ್ಲೀನ್ ಮಾಡಿಕೊಟ್ಟು ಮತ್ತೊಮ್ಮೆ ರೈಲುಗಳ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಅಲ್ಲಿ ತನಕ ಜನರಿಗೆ ತೊಂದರೆ ಆಗುತ್ತೆ. ಒಂದು ದಿನಕ್ಕೆ 8 ರೈಲಿನೋ ಓಡಾಡುತ್ತೆ. ಸೊ ಹಾಗಾಗಿ ಅದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಸ್ಟಾಪ್ ಆಗಿರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ರೈಲ್ವೆ ಇಲಾಖೆಯವರು ಕೂಡ ಹೇಳಿದ್ದಾರೆ.